ಗಾಯ್ಸ್, ನೀವು ಕೂಡ ನಿಮ್ಮ ಫೋಟೋವನ್ನು ಇದೇ ರೀತಿಯಾಗಿ AI ಮೂಲಕ ಎಡಿಟಿಂಗನ್ನು ಮಾಡಬೇಕು ಅಂದರೆ ನೀವು ಗೂಗಲ್ ಜೆಮಿನಿಯಲ್ಲಿ ಇದೇ ರೀತಿಯಾಗಿ ನಿಮ್ಮ ಫೋಟೋವನ್ನು ಎಡಿಟಿಂಗನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಎಡಿಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗಾಯ್ಸ್, ನೀವು ಇದೇ ರೀತಿಯಾಗಿ ನಿಮ್ಮ ಫೋಟೋವನ್ನು ಎಡಿಟಿಂಗ್ ಮಾಡಬೇಕು ಅಂತಂದರೆ ನಿಮಗೆ ಪ್ರಾಂಪ್ಟ್ನ ಅವಶ್ಯಕತೆ ಇರುತ್ತೆ. ಗಾಯ್ಸ್, ನಾನು ಪ್ರಾಂಪ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಪ್ರಾಂಪ್ಟನ್ನು ನೀವು ಕಾಪಿ ಮಾಡಿಕೊಂಡು ಯೂಸನ್ನು ಮಾಡ್ಕೊಳ್ಬೋದು. ಹಾಗೆ ಪ್ರಾಂಪ್ಟನ್ನು ಕಾಮೆಂಟಲ್ಲಿ ಪಿನ್ ಮಾಡಿ ಇರ್ತೀನಿ, ಆಯಿತಾ. ಮತ್ತು ಸ್ಕ್ರೀನ್ ಮೇಲ್ಗಡೆ ಕೂಡ ಈಗ ಪ್ರಾಂಪ್ಟನ್ನು ಹಾಕ್ತೀನಿ. ಇದರಿಂದನೂ ಕೂಡ ನೀವು ಪ್ರಾಂಪ್ಟನ್ನು ಯೂಸನ್ನು ಮಾಡ್ಕೊಳ್ಬೋದು. 3 ಕಡೆ ಕೊಟ್ಟಿರುವ ಪ್ರಾಂಪ್ಟ್ ಒಂದೇ ಆಗಿರುತ್ತೆ. ಗಾಯ್ಸ್, ನೀವು ಇದೇ ರೀತಿ ನಿಮ್ಮ ಫೋಟೋವನ್ನು ಎಡಿಟಿಂಗ್ ಮಾಡೋದಕ್ಕೆ ಮೊದಲು ಗೂಗಲನ್ನು ಓಪನ್ ಮಾಡಿಕೊಂಡು ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ. ಹಾಗೆ ಗೂಗಲ್ ಜೆಮಿನಿ ಅಂತ ಬ್ಲೂ ಕಲರಲ್ಲಿ ಬರುತ್ತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಗಾಯ್ಸ್, ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮಿಡ್ಲಲ್ಲಿ ಆಸ್ಕ್ ಜೆಮಿನಿ ಅಂತ ಇದೆ ನೋಡಿ. ಆಸ್ಕ್ ಜೆಮಿನಿ ಅಂತ ಇದ್ದಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಪ್ರಾಂಪ್ಟನ್ನು ಆಸ್ಕ್ ಜೆಮಿನಿ ಅಂತ ಇದ್ದಲ್ಲಿ ಪೇಸ್ಟ್ ಮಾಡಿ. ಗಾಯ್ಸ್, ನಂತರ ಅದ್ರ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ. ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಫೈಲ್ ಅಂತ ಬರುತ್ತೆ. ಅಪ್ಲೋಡ್ ಫೈಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಬರುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಯಾವ ಫೋಟೋವನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ಆ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಸೆಲೆಕ್ಟ್ ಮಾಡಿರುವಂಥ ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ. ಪೂರ್ತಿಯಾಗಿ ಅಪ್ಲೋಡ್ ಆದಾಗ ನಿಮ್ಮ ಫೋಟೋ ಇಲ್ಲಿ ಕಾಣಿಸ್ತಾ ಇರುತ್ತೆ. ಗಾಯ್ಸ್, ನಂತರ ರೈಟ್ ಸೈಡಲ್ಲಿ ಸೆಂಡಿಂಗ್ ಬಟನ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಂಡ್ ಆಗುತ್ತೆ. ಹಾಗೆ ಜಸ್ಟ್ ಅ ಸೆಕೆಂಡ್ ಅಂತ ಬರುತ್ತೆ. ಗಾಯ್ಸ್, ನಂತರ ಆ ಒಂದು ಇಮೇಜ್ AI ಮೂಲಕ ಎಡಿಟ್ ಆಗಿ ಬರುತ್ತೆ. ಈಗ ಬಂದಿದೆ ನೋಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆ ಮೇಲ್ಗಡೆ ರೈಟ್ ಸೈಡಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ. ಡೌನ್ಲೋಡ್ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಸಿಂಬಲ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅದು ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಗೆ ಹೋಗಿ ಸೇರಿಕೊಳ್ಳುತ್ತೆ. ನೀವು ಗ್ಯಾಲರಿಯಲ್ಲೂ ಕೂಡ ನೋಡ್ಕೊಳ್ಬೋದು. ಗಾಯ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಫೋಟೋ ಎಡಿಟಿಂಗ್ ಮಾಡೋದು ಅಂತ. ಬೇರೆ ಬೇರೆ ರೀತಿಯಾಗಿ ಫೋಟೋ ಎಡಿಟಿಂಗನ್ನು ಯಾವ ರೀತಿಯಾಗಿ ಮಾಡೋದು ಅಂತ, ಹಾಗೆ ಪ್ರಾಂಪ್ಟ್ಗಳನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಅದರಿಂದ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗಾಯ್ಸ್, ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.